ಟೆನ್ಷನ್ ಇದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅವ್ರ ಮೇಲಿದ್ದಂಥ ಈ ಅಕ್ರಮ ಹಣ ವರ್ಗಾವಣೆಯ ಕೇಸ್ ಏನಿದೆ ಅದನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಅಂತ. ಇದು ಆ್ಯಕ್ಚುಲಿ ಅವ್ರಿಗೆ ಬಹಳ ದೊಡ್ಡ ರಿಲೀಫು. ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರಿ ಅಂತ ಅವ್ರು ತಿಹಾರ್ ಜೈಲ್ಗೂ ಇದೇ ಒಂದು ವಿಚಾರದಲ್ಲಿ ಹೋಗಿ ಕೂರ್ಬೇಕಾಯ್ತು. ಅಂಥ ಒಂದು ಪರಿಸ್ಥಿತಿಯನ್ನು ತಂದಿಟ್ಟಿದ್ದಂಥ ಕೇಸ್ನಿಂದ ಅವ್ರಿಗೆ ಈಗ ಮುಕ್ತಿ ದೊರಕಿದೆ ಅಂತ ಹೈಕೋರ್ಟ್ ಆರ್ಡರ್ ಏನಿತ್ತು ಅದನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಪೀಠ ಈ ಆದೇಶವನ್ನು ಕೊಟ್ಟಿದೆ. ಇಡಿ 120B ಕೇಸ್, ಇಡಿ ಹಾಕಿದ್ದಂಥ ಕೇಸ್ ಅದನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. 2018ರಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣ ಇದು. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ಗೆ ಅಂತೂ ಇಂತೂ ನಿರಾಳತೆಯನ್ನು ತಂದು ಕೊಟ್ಟಿದೆ ಈ ಕೇಸು. ಸಾಲು ಸಂಕಷ್ಟಗಳು ಆಲ್ರೆಡಿ ಕಾಂಗ್ರೆಸ್ಗೆ ಒದಗಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇನೆ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಡಿ ಕೆ ಶಿವಕುಮಾರ್ ಅವರ ಒಂದು ಅಗತ್ಯ ಕಾಂಗ್ರೆಸ್ಗೆ ಬಹಳ ಇದೆ ಅಂತ ಕಾಂಗ್ರೆಸ್ಸು ಪರಿತಪಿಸ್ತಾ ಇರೋ ಸಂದರ್ಭದಲ್ಲೇನೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಕೇಸು ಬಹಳ ನಿರಾಳತೆಯನ್ನು ತಂದುಕೊಟ್ಟಿದೆ. ದಟ್ಟು ಈ ಒಂದು ಚುನಾವಣೆಯ ಹೊಸ್ತಿಲಲ್ಲಿ. ಸುಪ್ರೀಂ ಕೋರ್ಟ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಇನ್ಲಿಂದನೂ ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ವಿಲ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್ ಅಂತ. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಕೂಡ ಹೇಳ್ತಾ ಇದ್ದೆ. ಬೇಕಾದಷ್ಟು ತೊಂದರೆ ಈಗೂ CBIನವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನಾನು ಸದ್ಯದಲ್ಲೇ ಮಾತಾಡ್ತೀನಿ. ಇವತ್ತು ಮಾತಾಡಕ್ಕೆ ಹೋಗಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟಲ್ಲಿ ನನಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಟಿವಿಯವರು, ಮೀಡಿಯಾವರೆಲ್ಲ ಆಗಲೇ ಮೆಸೇಜ್ಗಳೆಲ್ಲ ಕಳಿಸ್ತಾ ಇದ್ದಾರೆ, ರಿಪೋರ್ಟ್ಸ್ ಆಗಿದೆ. ಸೊ ಏನು ಒಂದು ನನ್ನ ಮೇಲೆ ಒಂದು ಕೇಸು ಇತ್ತು ಸುಪ್ರೀಂ ಕೋರ್ಟಲ್ಲಿ, ನಾನು ಕೊಟ್ಟಿದ್ದ ನೋಟಿಸು ಮತ್ತು ಏನು ನನ್ನ ಮೇಲೆ ಏನೇನು ಕ್ರಮ ಆಗಿತ್ತು ಅದೆಲ್ಲ ತಪ್ಪು ಅನ್ನೋದು ಮಾಹಿತಿ ನನಗೆ ಫೋನಲ್ಲಿ ಬರ್ತಾ ಇದೆ. ಇನ್ನು ನಾನು ಸಂಪೂರ್ಣವಾದಂಥ ಕಾಪಿನ ಬಂದ ಮೇಲೆ ನಾನು ಮಿಕ್ಕಿದ್ದ ರಿಯಾಕ್ಷನ್ ಮಾಡ್ತೀನಿ. ಸೊ ನನಗೆ ಜೀವನದ ಈ ಕಷ್ಟದ ಜೀವನದ ಒಂದು ಅತಿ ದೊಡ್ಡ ಸಂತೋಷವಾದಂಥ ಒಂದು ದಿನ ಇವತ್ತು. ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿ ನನ್ನ ಕೆರೆಗೆ ಹೊರಟಿದ್ದೀನಿ. ಇಲ್ಲ, ಮೆಸೇಜ್ ಕಳಿಸಿದ್ದಾರೆ ನನಗೆ ವಕೀಲರೆಲ್ಲ. ಇಲ್ಲಿ ಕೂತಿದ್ದಂಗೆ ನನಗೆ ಫೋನ್ಗಳು ಸುರಿಮಳೆ ಬರ್ತಾ ಇತ್ತು. ನಾನು ಎಲ್ಲರಿಗೂ ತಿಳಿಸ್ದೆ, ಎಲ್ಲ ಮೆಸೇಜ್ ಕಳಿಸಿದ್ದಾರೆ. ಒಂದು ಕಡೆ ಅಭಿಷೇಕ್ ಸಿಂಘ್ವಿ ಇದ್ರು, ಒಂದು ಕಡೆ ಕಪಿಲ್ ಸಿಬ್ಬಲ್ ಇದ್ರು, ಒಂದು ಕಡೆ ರೋತ್ಕಿ ಇದ್ರು, ಇನ್ನು ಕಡೆ ಸುರ್ಜಿವಾಲಾನು ಅಲ್ಲಿ ಕೂತಿದ್ರಂತೆ ಕೋರ್ಟಲ್ಲಿ. ಇನ್ನು ಬಹಳ ಜನ ನಮ್ಮ ಒಂದು ರೀತಿಯಲ್ಲಿ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಆನೆ ಬಲವನ್ನು ತಂದು ಕೊಡ್ತು ಅಂತಾನೆ ಹೇಳಬೇಕು. ಅವರ ಮೇಲೆ ಇದ್ದಂತಹ ಆರೋಪ ತಕ್ಕ ಮಟ್ಟಿಗೆ ಈಗ ಮುಕ್ತಗೊಂಡಿದೆ ಅಂತ ಹೇಳಬೇಕು. ಆರೋಪದಿಂದಾಗಿ ಅವರು ಮುಕ್ತರಾಗಿದ್ದಾರೆ ಅಂತ. ಸೊ ಇದು ಲೋಕಸಭಾ ಚುನಾವಣೆಯನ್ನು ಎದುರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಬಲವನ್ನು ತಂದು ಕೊಡುತ್ತೆ ಅನ್ನುವಂಥದ್ದು. ಈಗ ಎಲ್ಲ ಅಜೆಂಡಾ ಸೆಟ್ ಆಗುತ್ತೆ. ಈಗ ಲೋಕಸಭಾ ಎಲೆಕ್ಷನ್ಸ್ಗೆ ಯಾವ್ಯಾವ ವಿಷಯದ ಮೇಲೆ ಚುನಾವಣೆ ಎದುರಿಸಬೇಕು ಅಂತ ಇವ್ರು ಗ್ಯಾರಂಟಿ ಯೋಜನೆಗಳು ಅದು ಇದು ಎಲ್ಲ ಇಟ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಇದೆ. ಅದನ್ನ ಭ್ರಷ್ಟಾಚಾರ ಇಲ್ಲ, ಆರೋಪ ಮುಕ್ತ. ಹೌದು, ಭಾರತ್ ಜೋಡೋ ಯಾತ್ರೆ ನಡೀತಿರೋ ಸಂದರ್ಭದಲ್ಲಿ ಅದು ರಾಜ್ಯ ಪ್ರವೇಶ ಮಾಡಬೇಕು. ಆಗ ಇಡಿ ಸಂಬಂಧಿಸಿದೆ ಪ್ರಕರಣಕ್ಕೆ. ಆಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್, ಇಡಿಯನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ, ಇತ್ಯಾದಿ. ಈಗ ಲೋಕಸಭೆ ಹೊತ್ತಿಗೂ ಕೂಡ ಇನ್ ಕೇಸ್ ಏನಾದ್ರೂ ಜೀವಂತವಾಗಿದ್ದರೆ ಪ್ರಕರಣ ಬಹುಶಃ ಈ ರೀತಿಯ ಕಷ್ಟ ಆಗ್ತಿತ್ತು. ಇವಾಗ ಒಂದ್ ಹಂತಕ್ಕೆ ರಿಲೀಫ್ ಆಗಿದೆ. ಇನ್ನಷ್ಟು ಸುದ್ದಿಗಳಿದೆ.